ಚಿತ್ರ ಅದು ಕಾಂತಾರ ಚಿತ್ರ ಮಾಡಿದಂಥ ರಿಷಬ್ ಶೆಟ್ಟಿ ಅವರಿಗೆ ಅದರಲ್ಲಿ ಸ್ವಲ್ಪ ಕೀರ್ತಿ ಬಂದ್ಬಿಡ್ತು, ಸಂತೋಷವೇ. ಅದಾದ ನಂತರ ಈ ನಾಡಿನ ಮಹಾಮಹಿಮರು ಅನೇಕರು, ಬೆಳವಾಡಿ ಮಲ್ಲಮ್ಮ, ಜರಾಣಿಯಪ್ಪ, ಎಂತೆಂಥವ್ರಿದ್ದಾರೆ. ಅದೆಲ್ಲರನ್ನ ಬಿಟ್ಟು ಶಿವಾಜಿ ಪಾತ್ರ ಮಾಡ್ತೀನಿ ಅಂತ ಹೊರಟಿರ್ತಕ್ಕಂಥದ್ದು ಸರಿಯಲ್ಲ. ಅದು ನಿಲ್ಲಿಸೋದು ಒಳ್ಳೆಯದು. ಅವರು ಚಿತ್ರ ಬಂದರೆ ಅದರ ಬಗ್ಗೆ ವ್ಯತಿರಿಕ್ತವಾಗುತ್ತೆ, ರಾಜ್ಯದಲ್ಲಿ ಒಳ್ಳೆಯದಲ್ಲ. ಅವರು ಈಗಾಗಲೇ ನಾನು ಹೇಳಿದ್ದೀನಿ, ನೀವೇನು ಈಗಾಗಲೇ ಒಂದು ರೀಲ್ ತೆಗೆದಿದ್ದೀರೋ 2 ರೀಲೋ, ಈಗ ರೀಲ್ ಕಥೆಯೋ ಅಥವಾ ಬೇರೆ ಈ ಟೆಕ್ನಿಕ್ ಬೇರೆ ಇದೆ ಈಗ ಚಿತ್ರ ತೆಗೆಯೋದಕ್ಕೆ. ಆದ್ದರಿಂದ ಅವರು ಭಾಳ ಮುಂದೋಗೋ ಬದಲು ನಿಲ್ಲಿಸೋದು ಒಳ್ಳೆಯದು. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ರಿಷಬ್ ಶೆಟ್ಟಿ ನಿಲ್ಲಿಸೋದು ಒಂದು ಇಲ್ಲ, ನಾನು ತೆಗಿತೀನಿ, ನಾನು ಮಾಡ್ತೀನಿ, ನಾನು ಈ ನಡೆಸಿದ ನಮ್ಮ ಚಿತ್ರ ಶಿವಾಜಿ ಚಿತ್ರ ಅಂದರೆ ಪ್ರತಿಭಟನೆ ಆಗುತ್ತೆ, ಗಲಾಟೆ ಆಗುತ್ತೆ. ಈ ಕಾಂತಾರ ಚಿತ್ರದಲ್ಲಿ ಕಂಡು ಸಂತೋಷ ಇದರಲ್ಲಿ ನೋವು ಪಡಬೇಕಾಗುತ್ತೆ, ಒಳ್ಳೆಯದಲ್ಲ. ಮೊದಲೇ ಭಾಳ ಗೌರವವಾಗಿ ಹೇಳ್ತೀವಿ, ಒಳ್ಳೆಯದಲ್ಲ. ಯಾವುದು? ಕಲಾವಿದರಿಗೆ ಭೇದ ಭಾವ ಇಲ್ಲ, ಕಲಾವಿದರಿಗೆ ಭೇದ ಭಾವ ಇಲ್ಲ ಅಂತ ಹೇಳ್ತಾರೆ. ಎಲ್ಲಿ ಈ ಭೇದ ಭಾವ ಇಲ್ಲ ಅನ್ನುವ ಪದಕ್ಕೆ ವಿಶ್ಲೇಷಣೆ ಮಾಡ್ತಾ ಇದ್ರೆ ಭಾರಿ ಆಗೋಗುತ್ತೆ. ಭೇದ ಭಾವನೆ ಹಾಗಂದರೆ ನೀವು ಭೇದ ಭಾವನೆ ಇಲ್ಲಿ ಬಂತು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಡೈಲಾಗ್ ಹೊಡಿಬೋದಾ? ನಿಮ್ಮ ಇಚ್ಛೆ ಬಂದಂಗೆ ಸಿನಿಮಾದಲ್ಲಿ ಮಾಡ್ಬೋದು ಅಲ್ವಾ? ಅದೆಂಗೆ ಅದು? ಅದಕ್ಕೆ ಒಂದೇ ಅದು ಸಿನಿಮಾ ನಿಜ, ಸಿನಿಮಾದಲ್ಲಿ ತೋರಿಸುವ ಒಂದು ವ್ಯವಸ್ಥೆ. ನಾನು ಸಿನಿಮಾ ತೆಗೆದಿದ್ದೆ ನೀವೆಲ್ಲ ಹುಟ್ಟೋಕ್ಕೂ ಮುಂಚೆ. ಹಿಂದೆ ಛಲದಂಕಮಲ್ಲ ಅಂಥೇಳಿ ನಾನು ಚಿತ್ರ ಚಳುವಳಿಯ ಹೋರಾಟದ ಬಗ್ಗೆ ಚಿತ್ರ ತೆಗಿಬೇಕು ಅಂತ 1973 ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋನಲ್ಲಿ 8,000 ಅಡಿ ಚಿತ್ರ ತೆಗೆದಿದ್ದು, ಕನ್ನಡಿಗರ ಬಗ್ಗೆ ಇದು ಅಂತೇಳಿ. ಅಷ್ಟೊತ್ತಿಗಾಗಲೇ ನಂದು ಸುಪ್ರೀಂ ಕೋರ್ಟ್ಲಿ ಕೇಸು ಅಸೆಂಬ್ಲಿ ಬಂತು, ಚಿತ್ರ ನಿಲ್ಲಿಸಿದ್ದಾಯಿತು. ಅದ್ಭುತವಾದ ಚಿತ್ರ ಅವತ್ತು ನಾವು ತೆಗೆದಿದ್ದರೆ ಇವತ್ತು ನಾನು 100 ಚಿತ್ರಗಳನ್ನು ತೆಗಿಬೋದಾಯಿತು ಅದರಿಂದ ಒಂದಾದ್ಮೇಲೊಂದು. ಅದರಿಂದ ಚಿತ್ರ ಮಾಧ್ಯಮ ಅದು ಎಲ್ಲಿವರೆಗೆ ನಾವು ದಾಟ್ಬೋದು ಅಲ್ಲಿವರೆಗೂ ದಾಟ್ಬೋದು. ತೀರಾ ಮಿತಿಮೀರಿ ಹೋದಾಗ ಸಾಮಾನ್ಯ ಜನಕ್ಕೆ, ನಾವು ನೀವು ತಿಳುವಳಿಕೆ, ಸಾಮಾನ್ಯ ಹುಡುಗರು ಇರ್ತಾರಲ್ಲ 15, 18, 20 ಹುಡುಗರು, ಅವ್ರ ತಲೆಯಲ್ಲಿ ಯಾರ ಬಗ್ಗೆಯೂ ಚಿಂತೆ ಮಾಡಲ್ಲ, ಗಲಾಟೆ ಮಾಡ್ತಾರೆ. ಆದ್ದರಿಂದ ಸಿನಿಮಾನೂ ಎಲ್ಲೋ ಒಂದು ಕಡೆ ತಮ್ಮ ಒಂದು ಅದ್ಬಸ್ತು ಇಟ್ಕೊಳ್ಬೇಕಾದ ಕಾಲ ಬರುತ್ತೆ, ಮಾಡಬೇಕಾಗುತ್ತೆ.